ಹಾಯ್, ನಾನು ನಿಮ್ಮ ರಘುರಾಮ್ ಫ್ರಮ್ ಪ್ಯೂರ್ ಟೆಕ್ ಕನ್ನಡ. ನೀವು ನೋಡ್ತಿರೋ ಈ ವಿಡಿಯೋ ನಾರ್ಮಲ್ ಟೆಕ್ ರಿವ್ಯೂ ಅಲ್ಲ. ಎಸ್, ನೀವು ಟೆಕ್ ರಿವ್ಯೂನ ಹಿಂದಿಯಲ್ಲಿ ನೋಡಿರ್ಬೋದು, ಇಂಗ್ಲೀಷಲ್ಲಿ ನೋಡಿರ್ಬೋದು, ಹಾಗೆಯೇ ಕನ್ನಡದಲ್ಲಿ ಕೂಡ ನೋಡಿರ್ಬೋದು. ಹಾಗಾದರೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಜನರೇಟ್ ಮಾಡಿದ ಟೆಕ್ ರಿವ್ಯೂ ಇಲ್ಲ ಅಲ್ವಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮಗೆಲ್ಲ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ. ಏನಪ್ಪಾ ಅಂತಂದರೆ, ಈ ಬಳಸಿ ಒಂದು ಕಂಪ್ಲೀಟ್ ಮೂವಿ ಅಥವಾ ಒಂದು ಕಂಪ್ಲೀಟ್ ವೆಬ್ ಸೀರೀಸ್ನ ಮಾಡ್ಬೋದು ಅಂತ ಆದರೆ ಈ ಟೆಕ್ ರಿವ್ಯೂ ಮಾಡೋದೇನು ದೊಡ್ಡ ವಿಚಾರನ? ಎಸ್, ಇಂಥದ್ದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನೊಂದಿಗೆ ನಾವು ಇವತ್ತು ನಿಮ್ಮ ಮುಂದೆ ಈ ವಿಡಿಯೋ ತಗೊಂಡ್ಬಂದಿದ್ವಿ. ಎಸ್ ಫ್ರೆಂಡ್ಸ್, ಇದು ನಮ್ಮ ಚಾನೆಲ್ನ ಮೊದಲನೇ ವಿಡಿಯೋ ಮತ್ತು ಹಾನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ ಎನ ಬಳಸಿ ಸಂಪೂರ್ಣವಾಗಿ ಟೆಕ್ ರಿವ್ಯೂ ಮಾಡಿದ ಕನ್ನಡದ ಮೊದಲನೇ ಚಾನಲ್ ಅಂತಾನೆ ಹೇಳ್ಬೋದು. ಬನ್ನಿ ಟೆಕ್ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಹೊಸ ಫೋನ್ ತಗೋತೀರಾ? ಒಂದ್ ನಿಮಿಷ ನಿಲ್ಲಿ. ನೀವ್ ಅನ್ಕೊಂಡಿರೋ ಬೆಲೆ ಈಗ ಇಲ್ಲವೇ ಇಲ್ಲ. ಹೌದು, ಏನಾಯ್ತು ಗೊತ್ತಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಘುರಾಮ್. ಎಲ್ಲರೂ ಡಿಸೆಂಬರ್ ಮುಗಿದ್ಮೇಲೆ ಫೋನ್ ರೇಟ್ ಕಮ್ಮಿ ಆಗುತ್ತೆ ಅನ್ಕೊಂತಾರೆ. ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ. ಬನ್ನಿ ಹಾಗಾದ್ರೆ ಅದೇನು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಹೊಸ ವರ್ಷ ಶುರುವಾಯ್ತಲ್ವಾ? ಆದ್ರೆ ಮೊಬೈಲ್ ಕೊಂಡ್ಕೊಳ್ಳೋ ಪ್ಲಾನ್ ಇದ್ದವ್ರಿಗೆ ಒಂದು ಚಿಕ್ಕ ಶಾಕ್ ಇದೆ. ನಿಮ್ಗೆ ಗೊತ್ತಾ? ಜನವರಿ 1, 2026ರಿಂದ ಕೆಲವು ಸ್ಮಾರ್ಟ್ಫೋನ್ಗಳ ಬೆಲೆ ಈಗಾಗಲೇ ಹೆಚ್ಚಾಗಿವೆ. ಹೌದು, ನಿಜಾನೇ. ಇತ್ತೀಚಿನ ಅಪ್ಡೇಟ್ ಪ್ರಕಾರ ವಿವೋ ಹಾಗೂ ನಥಿಂಗ್ ಇಂತಹ ಬ್ರ್ಯಾಂಡ್ಗಳು ಕೆಲವು ಮಾಡೆಲ್ಗಳ ಬೆಲೆಯನ್ನ ₹1,000, ₹2,000, ಕೆಲವು ಮಾಡೆಲ್ಗಳ $3,000 ತನಕ ಹೆಚ್ಚಿಸಿವೆ. ಇದು ಕೇಳಿದ್ರೆ ಬಜೆಟ್ ಬಯರ್ಸ್ಗೆ ಸ್ವಲ್ಪ ಹೆವಿ ಆಗುತ್ತೆ ಅಲ್ವಾ? ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ, ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಡಿಸ್ಕೌಂಟ್ ಕೊಡ್ತಾರೆ, ಆದ್ರೆ ಜನವರಿಯಲ್ಲಿ ಯಾಕೆ ಬೆಲೆ ಏರಿಸ್ತಾರೆ? ಇದಕ್ಕೆ 3 ಮೇನ್ ಕಾರಣ ಇದೆ. ಮೊದಲನೇದು ಕಾಂಪೊನೆಂಟ್ ಶಾರ್ಟೇಜ್, ಚಿಪ್ಪು, ಕ್ಯಾಮ್ರಾ ಸೆನ್ಸರು, ಬ್ಯಾಟರಿ ಪಾರ್ಟ್ಸು. ಎರಡನೇದು ಡಾಲರ್ ಬೆಲೆ ಜಾಸ್ತಿ ಆಗಿರೋದು, ಅದರ ಎಫೆಕ್ಟು ರೂಪಾಯಿ ಮೇಲೆ. ಮೂರನೇದು ಹೊಸ ಲಾಜಿಸ್ಟಿಕ್ಸ್, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅಂದ್ರೆ ಪ್ರೊಡಕ್ಷನ್. ಇವೆಲ್ಲ ಸೇರಿ ಮೊಬೈಲ್ ಬೆಲೆ ನೇರವಾಗಿ ಗಗನಕ್ಕೆ ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಪ್ರೈಸ್ ಹೈಕ್ ಹೆಚ್ಚು ಎಫೆಕ್ಟ್ ಆಗೋದು ನಮ್ಮ ಸ್ಟೂಡೆಂಟ್ಸು, ಯಂಗ್ ಪ್ರೊಫೆಷನಲ್ಸು ಮತ್ತು 10,000ದಿಂದ 25,000 ಬಜೆಟ್ ನೋಡೋರು. ನಿಜ ಅಲ್ವಾ? ಬಜೆಟ್ ಫೋನ್ನಲ್ಲಿ ₹1,000 ಏರಿಕೆಯು ಅದು ತುಂಬಾನೇ ಫೀಲ್ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಜನವರಿಯಲ್ಲಿ ಸ್ಮಾರ್ಟ್ ಆಗಿ ಹುಡುಕಿದ್ರೆ ಇನ್ನೂ ಡೀಲ್ ಸಿಗ್ತವೆ. ಅದು ಹೇಗೆ ಅಂದ್ರೆ, ಓಲ್ಡ್ ಸ್ಟಾಕ್ ಫೋನ್ಸ್ ಇನ್ನೂ ಓಲ್ಡ್ ಪ್ರೈಸ್ಗೆ ಕೆಲವು ಸ್ಟೋರ್ನಲ್ಲಿ ಸಿಗ್ಬೋದು. ಬ್ಯಾಂಕ್ ಆಫರ್ಸು, ಎಕ್ಸ್ಚೇಂಜ್ ಬೋನಸ್ಸು, ಅದು ಇದು ಎಲ್ಲ ಸೇರಿ 2,000ದಿಂದ 5,000 ತನಕ ಸೇವ್ ಆಗೋ ಚಾನ್ಸ್ ಇದೆ. ಜನವರಿ 10ರಿಂದ 20 ಮಧ್ಯೆ ಫ್ಲಾಶ್ ಡೀಲ್ಸ್ ಅಂತೂ ಬಹುತೇಕ ಪಕ್ಕ. ಹಾಗಾದ್ರೆ ಇವಾಗ ಬೈ ಮಾಡಬೇಕಾ ಇಲ್ಲ ವೆಯ್ಟ್ ಮಾಡಬೇಕಾ? ನಿಮ್ಗೆ ಫೋನ್ ತುಂಬಾ ಅರ್ಜೆಂಟ್ ಇದ್ರೆ ಸ್ಟಾಕ್ ಇದ್ದಾಗಲೇ ಬೈ ಮಾಡಿ. ಅರ್ಜೆಂಟ್ ಇಲ್ಲ ಅಂದ್ರೆ ಜನವರಿ 15-20ರವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಕೆಲವೊಮ್ಮೆ ವೆಯ್ಟ್ ಮಾಡೋದು ಹೆಚ್ಚು ಸ್ಮಾರ್ಟ್ ಆಗಿರುತ್ತೆ. ಹೌದು ಅಂದಾಗೆ ನಿಮ್ಮ ಫೋನ್ ಬೆಲೆ ಕೂಡ ಹೆಚ್ಚಾಯ್ತಾ? ಕಾಮೆಂಟ್ನಲ್ಲಿ ನಿಮ್ಮ ಬಜೆಟ್ ಬರೀರಿ. ಹಾಗೇನೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕೋ ನಮಗೆ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ನಿಮ್ಮ ಬಜೆಟ್ ಫ್ರೆಂಡ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಂತಹ ಸಿಂಪಲ್ ಕನ್ನಡ ಟೆಕ್ ಅಪ್ಡೇಟ್ಸ್ಗೆ ಪ್ಯೂರ್ ಟೆಕ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇಂತಹದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ನೋಡಿದ್ರಲ್ಲ ಈ ಟೆಕ್ ರಿವ್ಯೂ ಹೇಗನ್ನಿಸ್ತು ನಿಮಗೆ? ಇದು ನಮ್ಮ ಚಾನೆಲ್ನ ಮೊದಲನೇ ವಿಡಿಯೋ. ಒಂದು ಸಣ್ಣ ಪ್ರಯತ್ನ, ನಿಮ್ಮ ಒಂದು ಸಣ್ಣ ಕಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ಸಣ್ಣ ಲೈಕ್ ಆಗಿರ್ಬೋದು, ನಮಗೆ ತುಂಬ ಮೋಟಿವೇಶನ್ ತರುತ್ತೆ. ಹಾಗಾದ್ರೆ ಈ ಕನ್ನಡ ಟೆಕ್ ಫ್ಯಾಮಿಲಿನ ಬಿಲ್ಡ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಪ್ಯೂರ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನೊಂದಿಗೆ ಮತ್ತೆ ಸಿಗೋಣ. ಬಾಯ್.